ಒಂದು ಕಾಗದದ ಮೇಲೆ ಈ ದೇವಿಯ ಮಂತ್ರ ಬರೆದು ನಿಮ್ಮ ಮನೆಯ ಬೀರುವಿನ ಒಳಗೆ ಇಟ್ಟರೆ ದುಡ್ಡು ಕಾಸಿಗೆ ಎಂದಿಗೂ ಕೊರತೆ ಬರುವುದಿಲ್ಲ. ವಿಪರೀತ ಖರ್ಚುಗಳು, ಮೈತುಂಬ ಸಾಲ, ನಿತ್ಯವೂ ಹಣದ ಸಂಕಷ್ಟ ನೋಡುವ ಕುಟುಂಬಗಳಿಗೆ ಸಂಜೀವಿನಿಯಂತೆ ಕೆಲಸ ಮಾಡುವ ಈ ವಿಶೇಷ ಮಂತ್ರ ಯಾವುದು? ಯಾವ ದೇವರನ್ನು ಬೇಡಿದರೆ ಆರ್ಥಿಕವಾಗಿ ಏಳಿಗೆ ಕಾಣಬಹುದೆಂದು ಈಗ ತಿಳಿಯೋಣ. ಅಗ್ನಿ ಪುರಾಣದಲ್ಲಿ ತಿಳಿಸುವ ಅದ್ಭುತ ಮಂತ್ರ ಇದಾಗಿದ್ದು ಮನುಷ್ಯನ ಜೀವನದಲ್ಲಿನ ಬಡತನ ದೂರ ಮಾಡುತ್ತದೆ. ನಮ್ಮ ಹಿಂದೂ ಪುರಾಣಗಳಲ್ಲಿ ಕಷ್ಟಗಳನ್ನು ಕಳೆಯುವ ಅನೇಕ ಮಂತ್ರಗಳಿವೆ. ಅದರಲ್ಲೂ ಇಂದು ನೀವು ತಿಳಿಯುವ ಮಂತ್ರ ಹಣದ ಕೊರತೆ ಬಾರದಂತೆ ರಕ್ಷಿಸುವ ವಿಶೇಷ ಶಕ್ತಿಯನ್ನು ಹೊಂದಿದೆ. ಈ ಮಂತ್ರವನ್ನು ಇಲಾದೇವಿ ಮಂತ್ರ ಎಂದು ಕರೆಯಲಾಗುತ್ತದೆ. ಎಷ್ಟೇ ಕಷ್ಟಪಟ್ಟು ಸಂಪಾದನೆ ಮಾಡಿದರೂ 1 ರೂಪಾಯಿ ಕೂಡ ಉಳಿಸಲು ಮಧ್ಯಮ ವರ್ಗದ ಕುಟುಂಬಗಳಿಗೆ ಸಾಧ್ಯವಾಗೋದಿಲ್ಲ. ಸಾಲಗಳ ಕಠಿಣ ಕಷ್ಟಗಳು ಒಂದು ಕಡೆ ಬಾಧಿಸುತ್ತಿದ್ದರೆ ದಿನನಿತ್ಯದ ಖರ್ಚುಗಳು ಒಂದು ಕಡೆಯಾಗಿರುತ್ತದೆ. ಯಾವಾಗಲೂ ಕೈ ತುಂಬ ಹಣ ಸಿಗಬೇಕೆಂದರೆ ಇಲಾದೇವಿಯನ್ನು ಹೀಗೆ ಸ್ಮರಿಸಿಕೊಳ್ಳಿ. ಮೊದಲು ಮಂತ್ರ ಯಾವುದೆಂದು ನೋಡುವುದಾದರೆ, ಓಂ ನವೇ ವರ್ಷೆ ಇಲಾದೇವಿ ಲೋಕ ಸಂವರ್ಧಿನಿ ಕಾಮರೂಪಿಣಿ ದೇಹಿಮೆ ಧನಂ ಸ್ವಾಹ. ಇದು ಇಲಾದೇವಿಯ ಶಕ್ತಿಶಾಲಿ ಮಂತ್ರವಾಗಿದೆ. ಒಂದು ಬಿಳಿ ಕಾಗದದ ಮೇಲೆ ಕೆಂಪು ಬಣ್ಣದ ಲೇಖನಿ ಬಳಸಿಕೊಂಡು ಈ ಮಂತ್ರವನ್ನು ಶುದ್ಧ ಭಕ್ತಿಯಿಂದ ನಿಮ್ಮ ಕೋರಿಕೆ ನೆರವೇರುತ್ತದೆ ಎಂದು ದೃಢ ಸಂಕಲ್ಪದಿಂದ ಬರೆಯಬೇಕು. ಮಂತ್ರ ಬರೆದ ಮೇಲೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ದೇವರ ಮುಂದಿಟ್ಟು ಹೀಗೆ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಈ ಕೆಲಸವನ್ನು ನೀವು ಶುಕ್ರವಾರ ಮಾಡಿದರೆ ತುಂಬಾ ಒಳ್ಳೆಯದು. ದೇವರ ಮುಂದಿಟ್ಟ ಮಂತ್ರದ ಕಾಗದವನ್ನು ಒಂದು ಸಲ ಕೈನಲ್ಲಿಡಿದು ಮನೆ ದೇವರನ್ನು ನೆನೆಯುತ್ತಾ ಕೆಂಪು ಬಣ್ಣದ ಒಂದೊಂದೇ ಪುಷ್ಪಗಳನ್ನು ಕಾಗದದ ಮೇಲೆ ಇಡುತ್ತಾ 21 ಸಲ ಇದೇ ಮಂತ್ರವನ್ನು ನೀವು ಹೇಳಿಕೊಳ್ಳಬೇಕು. 21 ಕೆಂಪು ಬಣ್ಣದ ದಾಸವಾಳ ಆಗಿರಬಹುದು, 21 ಗುಲಾಬಿ ಆಗಿರಬಹುದು. ಒಂದೊಂದೇ ಹೂಗಳನ್ನು ಇಡುತ್ತಾ 21 ಬಾರಿ ಮಂತ್ರ ಹೇಳಿದ ಮೇಲೆ ಮಂತ್ರ ಬರೆದ ಕಾಗದಕ್ಕೆ ಕರ್ಪೂರದ ಆರತಿ ಬೆಳಗಿ ಬೀರುವಿನಲ್ಲಿ ಎತ್ತಿಡಬೇಕು. ಹೀಗೆ ಮಾಡಿದರೆ ಧನಧಾನ್ಯಕ್ಕೆ ಎಂದಿಗೂ ಮನೆಯಲ್ಲಿ ಕೊರತೆ ಬರುವುದಿಲ್ಲ. ಮಂತ್ರ ಬರೆದಿಟ್ಟ ದಿನದಿಂದಲೇ ಮಂತ್ರದ ಅದ್ಭುತ ಶಕ್ತಿಯಿಂದ ನೀವು ಅಂದುಕೊಂಡ ಕೆಲಸಗಳು ಅಂದುಕೊಂಡಂತೆ ನಡೆಯುತ್ತದೆ. ಬರಬೇಕಾದ ಹಣ ಮನೆಗೆ ಬಂದು ಸೇರುತ್ತದೆ. ಕಾರಣ ಇಲ್ಲದೆ ವಿಪರೀತ ಖರ್ಚು ಮಾಡುತ್ತಿದ್ದ ಕೈ ಹಣವನ್ನು ನಿಯಮಿತವಾಗಿ ಖರ್ಚು ಮಾಡುವಂತೆ ಮಾಡುತ್ತದೆ. ಇನ್ನು ನೀವೇನಾದರೂ ರೈತರಾಗಿದ್ದರೆ ನೀವು ಬೆಳೆದ ಬೆಳೆಗಳ ಮೇಲೆ ಈ ಮಂತ್ರ ಬರೆದ ಕಾಗದವನ್ನು ಬರೆದಿಟ್ಟು ಬೇಡಿಕೊಂಡರೆ 21 ಸಲ ಈ ಮಂತ್ರ ಹೇಳಿಕೊಂಡರೆ ಬೆಳೆ ಬೆಳೆಯಲು ಬೇಕಾದ ಹಣ ಬಹಳ ಸುಲಭವಾಗಿ ಹೊಂದಾಣಿಕೆಯಾಗುತ್ತದೆ. ಈ ಮಂತ್ರವು ಯಾರಿಗೆ ಶೀಘ್ರವಾಗಿ ಫಲ ನೀಡುತ್ತದೆ ಎಂದರೆ ನಿತ್ಯವೂ ದೇವರ ಮುಂದೆ ದೀಪಾರಾಧನೆ ಮಾಡುವವರಿಗೆ, ಭಕ್ತಿಯಿಂದ ವಾರ ಒಪ್ಪತ್ತು ಮಾಡುವವರಿಗೆ, ಸದಾ ದೇವರ ಮೇಲೆ ನಂಬಿಕೆ ಇರುವವರಿಗೆ, ವ್ರತ ಸಂಕಷ್ಟಿ ಇತ್ಯಾದಿಗಳನ್ನು ನಿಯಮದಿಂದ ಪಾಲಿಸುವವರಿಗೆ ಬೇಗನೆ ಫಲ ನೀಡುತ್ತದೆ. ಹಾಗಾಗಿ ಮನೆಯಲ್ಲಿರುವ ಗೃಹಿಣಿಯರು ನಿಮ್ಮ ಪತಿಯ ಪರವಾಗಿ ಈ ವಿಶೇಷ ಮಂತ್ರದ ಪರಿಹಾರವನ್ನು ಪಾಲಿಸಬೇಕು. ಚಿಕ್ಕ ಮಕ್ಕಳಿಗೆ ಸ್ಪಷ್ಟವಾಗಿ ಈ ಮಂತ್ರವನ್ನು ಹೇಳಲು ಸಾಧ್ಯವಾಗುತ್ತದೆ ಎಂದರೆ ಮನೆಯಲ್ಲಿ ಮಕ್ಕಳಿದ್ದರೆ ಅವರ ಕೈನಲ್ಲೂ ಈ ಪರಿಹಾರ ಮಾಡಿಸಬಹುದು. ಅಕಸ್ಮಾತ್ ಮನೆಯಲ್ಲಿ ಸ್ತ್ರೀಯರಿಲ್ಲ, ಇನ್ನು ಮದುವೆಯಾಗದ ಪುರುಷರು ಇದ್ದರೆ ಪತಿ ಒಂದು ಕಡೆ ಇದ್ದು ಪತ್ನಿ ಇನ್ನೊಂದು ಕಡೆ ಇದ್ದರೆ ಪತಿಯು ತಾವು ಇರುವ ಜಾಗದಲ್ಲೇ ಇಲಾದೇವಿ ಮಂತ್ರದ ಬದಲಾಗಿ ಧನಾಭಿವೃದ್ಧಿ ಕುಬೇರ ಮಂತ್ರವನ್ನು ಬರೆದು ತಮ್ಮ ಪರ್ಸಿನಲ್ಲಿ ಇಟ್ಟುಕೊಳ್ಳಬಹುದು. ಇದರಿಂದಲೂ ಹಣದ ಆಕರ್ಷಣೆಯಾಗುತ್ತದೆ. ನಿರಂತರ ಧನಲಾಭದ ಜೊತೆ ಕುಬೇರನ ಅನುಗ್ರಹ ಸಿಗುತ್ತದೆ. ಕುಬೇರ ಮಂತ್ರ ಹೀಗಿದೆ: ಓಂ ಧನದಾಯ ಸರ್ವಧನೇಶಾಯ ದೇಹಿಮೆ ಧನಂ ಸ್ವಾಹ. ಈ ಕುಬೇರ ಮಂತ್ರವನ್ನು ಕಾಗದದ ಮೇಲೆ ಬರೆದು ಪರ್ಸಿನಲ್ಲಿ ಇಟ್ಟುಕೊಳ್ಳಬಹುದು. ಈ ಮಂತ್ರಕ್ಕೆ ಯಾವುದೇ ಪೂಜೆಯ ಅಗತ್ಯವಿರುವುದಿಲ್ಲ. ಈ ಕುಬೇರ ಮಂತ್ರವನ್ನು ಪ್ರತಿನಿತ್ಯ ಮನೆಯಿಂದ ಹೊರಹೋಗಬೇಕಾದರೆ ಕೇವಲ 3 ಸಲ ಹೇಳಿಕೊಂಡು ಹೊರಹೋದರೆ ಆ ದಿನವೆಲ್ಲ ಮಾಡುವ ಕೆಲಸದಲ್ಲಿ ಯಶಸ್ಸು, ಧನಲಾಭ ಖಂಡಿತವಾಗಿ ಸಿಗುತ್ತದೆ. ನಿತ್ಯ ಪೂಜೆ ಮಾಡುವವರು ಇಲಾದೇವಿ ಮಂತ್ರವನ್ನು ಬರೆದು ಬೀರುವಿನಲ್ಲಿಟ್ಟುಕೊಳ್ಳಿ. ದಿನವೂ ದೇವರಿಗೆ ಪೂಜೆ ಮಾಡದವರು ಅಥವಾ ಮನೆಯಲ್ಲಿ ಸ್ತ್ರೀಯರು ಇಲ್ಲದವರು, ಬೇರೆ ಊರಿನಲ್ಲಿ ಕೆಲಸ ಮಾಡುವವರು ಧನಾಭಿವೃದ್ಧಿ ಕುಬೇರ ಮಂತ್ರವನ್ನು ಬರೆದಿಟ್ಟುಕೊಳ್ಳಿ. ಮಂತ್ರಗಳ ಈ ವಿಶೇಷ ವಿಡಿಯೋ ನಿಮಗೆ ಇಷ್ಟವಾದರೆ ತಪ್ಪದೆ ನಮ್ಮ ಚಂದನ ಲೋಕ ಯೂಟ್ಯೂಬ್ ಪೇಜ್ ಹಾಗೂ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.